ನಮಸ್ಕಾರ ಗೆಳೆಯರೆ. ನಾನು ಹಂಗೆ ನೋಡ್ತಾ ಇದ್ದೆ ಇವಾಗ 1857ರಲ್ಲಿ ಆವಾಗ ನಮ್ಮ ಹಿಸ್ಟ್ರಿ ಪ್ರಕಾರ ಇಂಡಿಯಾದಲ್ಲಿ ಒಂದು ರೂಲ್ಸ್ ಜಾರಿಗೆ ತರ್ತಾರೆ. ಯಾರು ಬ್ರಿಟಿಷರು 1857ರಲ್ಲಿ. ಅದು ನಮ್ಮ 1857ರಲ್ಲಿ ನಮ್ಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿತ್ತು. ಅಂದರೆ ನಮ್ಮ ಭಾರತ ದೇಶದವರು ಎಲ್ಲ ಜನಗಳ ಒಗ್ಗಟ್ಟಾಗಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ. ನಮ್ಮ ಸ್ವಾತಂತ್ರ್ಯ ಕೊಡ್ರಿ ಅಂತ. ಅದು ಭಾರತದ ಮೊದಲನೇ ಚಳವಳಿ. ಆವಾಗ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪ್ನಿಗೆ ಈ ಥರ ಆಗೋಯ್ತು ಅಂತೇಳಿ ಅವಾಗ ಒಂದು ರೂಲ್ಸ್ನ ಜಾರಿಗೆ ತರ್ತಾರೆ. ಏನಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತೇಳಿ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂದರೆ ಏನು? ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಜಾತಿಗಳ ವಿವಾದ, ಪ್ರದೇಶಗಳ ವಿವಾದ ಇವುಗಳನ್ನೆಲ್ಲ ಜನಗಳ ಮಧ್ಯೆ ತಂದಿಟ್ಟು ಅವರ ಒಂದು ಬ್ರಿಟಿಷ್ ಒಂದು ಆಡಳಿಕೆಯನ್ನು ಅವರು ಮುಂದುವರ್ಸ್ಕೊತ ಹೋಗ್ತಾರೆ. ಇವಾಗಿನ ಸೋಕಾಲ್ಡ್ ರಾಜಕಾರಣಿಗಳಿದಾರಲ್ಲ, ಎಲ್ರಿಗೂ ಸೋಕಾಲ್ಡ್ ರಾಜಕಾರಣಿಗಳೆಲ್ಲರೂ ಇದೇ ರೂಲ್ಸನ್ನು ಇನ್ನೂವರೆಗೂ ಫಾಲೋ ಮಾಡ್ಕೊತ ಬಂದಿದ್ದಾರೆ. ಎಲ್ಲರೂ ನೋಡ್ತಾ ಇರೋದೆ ಹಿಂದೂ, ಮುಸ್ಲಿಂ ಪ್ರದೇಶಗಳ ಮಧ್ಯೆ ಕೋಮುಗಲಭೆಗಳು ಇದೆಷ್ಟಾಗ್ತಿಲ್ಲ ನಮ್ಮ ಭಾರತ ದೇಶದಲ್ಲಿ. ಇದು ಡಿವೈಡೆಡ್ ರೂಲ್ ಆ್ಯಂಡ್ ಪಾಲಿಸಿ. ಅವು ಬ್ರಿಟಿಷರು ಮಾಡಿದ್ದನ್ನೇ ಇವರು ಕಂಟಿನ್ಯೂ ಮಾಡ್ತಾ ಬರ್ತಿದ್ದಾರೆ. ಯಾವಾಗ ಭಾರತೀಯರೆಲ್ಲ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಯಾವುದಕ್ಕೆ ಹೋರಾಡ್ತಿದ್ರು ಅಂದರೆ ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಅವಾಗ ಬರೀ ಭಾರತೀಯರನ್ನೋ ಮನೋಭಾವನೆ ಇತ್ತು. ಎಲ್ಲರೂ ಸೇರಿ ಹೋರಾಡಿ ನಮ್ಮ ಭಾರತವನ್ನು ಸ್ವತಂತ್ರ ಭಾರತವಾಗಿ ಮಾಡಬೇಕಂತೇಳಿ ಅವಾಗಿಂದ ಪ್ರಯತ್ನ ಮಾಡ್ತಾಯಿದ್ರು. ಬಟ್ ಬ್ರಿಟಿಷರು ಅದನ್ನು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತ ತಂದು ಜನಗಳ ಮಧ್ಯೆ ಒಂದು ಕೋಮುಗಲಭೆಗಳನ್ನು ತಂದಿಟ್ಟು ಅದನ್ನು ಡಿವೈಡ್ ಮಾಡಿ ಜನರ ಮನಸ್ಸುಗಳನ್ನು ಒಡೆದರು. ಅದೇ ಒಂದು ಮನಸ್ತಾಪವನ್ನು ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊತ ಬರ್ತಿದ್ದಾರೆ. ಇನ್ನೂ ಇದು ಮುಂದುವರಿತಾ ಇದ್ದರೆ ನಮ್ಮ ಏಳಿಗೆ ಏನು ಮುಂದೆ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಚಿಕ್ಕವನಿದ್ದಾಗಿಂದ ನೋಡ್ಕೊತ ಬರ್ತಾ ಇದ್ದೀನಿ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇದು ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಜನಗಳು ಇವಾಗಿನ ಜನ್ರೇಷನ್ ಅವ್ರು ತಿಳ್ಕೊಂಡಿದ್ದಾರೆ. ತಿಳ್ಕೊಳ್ದೇ ಇರೋರು ಇನ್ನೂ ಅದೇ ಒಂದು ಮೂಡು ಭ್ರಮೆಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಈಗಾದರೂ ತಿಳ್ಕೊಳ್ರಿ, ಇನ್ನೂ ಟೈಮ್ ಮೀರಿಲ್ಲ. ಇಲ್ಲಿ ಬರೀ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಹಿಸ್ಟ್ರಿ ಮಾತಾಡೋಕ್ಕೆ ಬಂದಿಲ್ಲ. ಇವಾಗಿನ ನಮ್ಮ ಪ್ರೆಸೆಂಟಾಗಿ ನಮ್ಮ ಜನ್ರೇಷನಲ್ಲಿ ಏನಾಗ್ತಾಯಿದೆ, ಯಾವ ಥರ ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿದಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ ಜನಗಳನ್ನು, ಎಲ್ಲರೂ ಇದನ್ನು ತಿಳ್ಕೋಬೇಕು. ನಾವು ಇವಾಗಿನ ಜನ್ರೇಷನ್ ಇವಾಗಿನ ಜನ್ರೇಷನ್ ಯಾರು ಮೂಢನಂಬಿಕೆಸ್ತಾರಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಇವಾಗ ಆಗ್ತಾ ಇರೋ ಚಳುವಳಿಗಳು. ಮೊನ್ನೆ ನಾನು ರೀಸೆಂಟಾಗಿ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಒಬ್ಬ ಜರ್ನಲಿಸ್ಟು ಆಸಾಮಲ್ಲಿ, ಇದು ಇಂದೋರಲ್ಲಿ ಅವರು ವಾಟರ್ದು ಏನೋ ಪ್ರಾಬ್ಲಮ್ ಆಗಿರುತ್ತೆ. ಅಲ್ಲಿ ಒಬ್ಬ ಮಿನಿಸ್ಟ್ರು ಅವ್ರು ಬಂದು ಆಶ್ವಾಸನೆ ಕೊಟ್ಟಿರ್ತಾರೆ ಮೊದಲು. ಅಂದರೆ ರಾಜಕೀಯ ಅಂದರೆ ಇದು ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಒಂದು ಅಲ್ಲಿ ಎಲ್ಲ ಕ್ಲೀನ್ ಮಾಡೋದು ಮತ್ತು ನೀರನ್ನ ತರ್ತೀವಿ ಅನ್ನೋದು, ಆ ಥರ ಎಲ್ಲ ಆಶ್ವಾಸನೆಗಳು ಕೊಟ್ಟು ನಿಮಗೆ ಚೆನ್ನಾಗಿರೋ ನೀರನ್ನ ಕೊಡ್ತೀವಿ ಅನ್ನೋದು, ವಾಟರ್ ಬಾಡೀಸ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅನ್ನೋದು ಎಲ್ಲ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಹಿಂದಿಯಲ್ಲಿ ಒಂದು ಜರ್ನಲಿಸ್ಟಿಗೆ ಒಂದು ಮಾತು ಹೇಳ್ತಾರೆ, ಕ್ಯಾ ಗಂಟಾ ಹೋಗಯ. ಈ ಮಾತು ಕ್ಯಾ ಗಂಟಾ ಹೋಗಯ ಅಪೋಸ್ ಮಾಡ್ತಾರೆ. ಅದು ಒಬ್ಬ ಜರ್ನಲಿಸ್ಟಿಗಿರೋ ತಾಕತ್ತು. ಐ ಆಮ್ ನಾಟ್ ಅ ಜರ್ನಲಿಸ್ಟ್. ನಾನು ಜರ್ನಲಿಸ್ಟ್ ಅಲ್ಲ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಜರ್ನಲಿಸ್ಟ್ಗಳು ಆ ಥರ ಇರಬೇಕು. ಇದ್ದಾರೆ ಇನ್ನೊಂದಿಷ್ಟು ಜರ್ನಲಿಸ್ಟ್ಗಳು, ಮೀಡಿಯಾ ಚಾನಲ್ದವರು ಯಾವ ಥರ ಇದ್ದಾರೆ ಅಂದರೆ, ನಾನು ಹೇಳೋದು ಬೇಡ, ಎಲ್ಲರೂ ಗೊತ್ತೇ ಇರ್ತದೆ. ನಾನು ಹೇಳಿ ಮತ್ತು ಅದನ್ನು ನನ್ನ ಬಾಯಿ ಹೊಲಸು ಮಾಡ್ಕೊಳ್ಳಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾಯಿದೆ, ಬೇರೆ ರಾಜ್ಯದಲ್ಲಿ ಏನಾಗ್ತಾಯಿದೆ, ಬೇರೆ ದೇಶಗಳಲ್ಲಿ ಏನಾಗ್ತಾಯಿದೆ ಎಲ್ಲ ತಿಳ್ಕೊಂಡಿರೋರಿಗೆ ಗೊತ್ತಿರ್ತದೆ. ಮೂಢನಂಬಿಕೆಸ್ತರಿಗೆ ಏನು ಗೊತ್ತಿರ್ತದೆ, ಜಸ್ಟ್ ಡಿವೈಡ್ ಆ್ಯಂಡ್ ರೂಲ್ನ ಪಾಲಿಸಿನ ಅದನ್ನು ನಂಬ್ಕೊತ ಹೋಗ್ತಾ ಇರ್ತಾರೆ ಅಷ್ಟೇ. ಇದರಿಂದ ಮೊದಲು ಹೊರಗಡೆ ಬನ್ನಿರಿ, ಮೊದಲು ಮನುಷ್ಯರಾಗ್ರಿ, ಹ್ಯುಮ್ಯಾನಿಟಿನ ತಗೊಳ್ರಿ, ಎಲ್ಲರೂ ಒಗ್ಗಟ್ಟಾಗಿ ಹೋರಾಡ್ರಿ, ಇದ್ರ ಬಗ್ಗೆ ಧ್ವನಿ ಎತ್ರಿ. ಇದನ್ನು ಬಿಟ್ಟು ನಾನು ಹಿಂದೂ, ನಾನು ಮುಸ್ಲಿಮು, ನಂದು ಆ ಜಾಗ, ನಮ್ದು ಈ ಜಾಗ, ನಾವು ಭಾಷೆಗಳ ಮಧ್ಯೆ ಕೋಮುಗಲಭೆ ಮಾಡ್ಕೊತೀವಿ, ಇದಲ್ವೇ ಅಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಪಾರ್ಟ್ನ ಬೇಗ ಬರ್ತೀನಿ. ಬೇಗ ಒಂದು ಇಂಟ್ರೆಸ್ಟ್ ಆಗಿರೋ ಮ್ಯಾಟರ್ನ ತರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್.